ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯ ಪರಿಸ್ಥಿತಿ ಸದ್ಯ ಪ್ರವಾಹದ ಪರಿಸ್ಥಿತಿಯನ್ನೇ ತಂದಿಟ್ಟಿದೆ. ಈ ಹಿನ್ನೆಲೆಯಲ್ಲಿ 17 ಜಿಲ್ಲೆಗಳಲ್ಲಿ ಈಗ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಸ್ಸಾಂನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಸಂಕಷ್ಟದಲ್ಲಿ ಒಟ್ಟು 78,000ಕ್ಕೂ ಅಧಿಕ ಕುಟುಂಬಗಳು ಸಿಲುಕಿಕೊಂಡಿವೆ. ಸುರಕ್ಷಿತ ಸ್ಥಳಗಳಿಗೆ ಅವರುಗಳನ್ನು ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಲಖೀಂಪುರ ಜಿಲ್ಲೆಯ ಸುತ್ತಮುತ್ತ ಪ್ರವಾಹವೋ ಪ್ರವಾಹ, ಎಲ್ಲಿ ನೋಡಿದರೂ ಕೂಡ ನೀರು. ಒಟ್ಟು 78,000 ಜನರು ಈಗ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸ್ತೀವಿ, ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಲಾಗಿದ್ದು ಸ್ಥಳಾಂತರದ ಸಿದ್ಧತೆ ಕೂಡ ಆಗಿದೆ. ಈಗಾಗಲೇ NDRF ಟೀಮ್ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಅಲ್ಲಲ್ಲಿ ಭೂಕುಸಿತವೂ ಕೂಡ ಆಗ್ತಾ ಇದೆ. ಜೊತೆಗೆ ಪ್ರವಾಹ ಸನ್ನಿವೇಶ ನಿರ್ಮಾಣವಾಗಿದೆ. ಎಲ್ಲ ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನ ಗಮನಿಸ್ತಾ ಇದ್ರಿ. ಒಟ್ಟಿನಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ, ಸಂಚಾರವೂ ಕೂಡ ಅಸ್ತವ್ಯಸ್ತ. ರಸ್ತೆಯ ಸಂಪರ್ಕವೂ ಕೂಡ ಕಡಿತವಾಗಿದೆ. ರಸ್ತೆಗಳು ಕೂಡ ಕಿತ್ತು ಹೋಗಿವೆ. ಆಲ್ಮೋಸ್ಟ್ ಯಾವ ವೆಹಿಕಲ್ ಕೂಡ ಮುಂದಕ್ಕೆ ಹೋಗಲಾರ್ದಂತಹ ಪರಿಸ್ಥಿತಿಯೇ ಕಾಣಿಸ್ತಾ ಇದೆ. ಅರುಣಾಚಲ ಪ್ರದೇಶದಲ್ಲಿ ಪ್ರವಾಹಕ್ಕೆ ಸಾವುಗಳು ಕೂಡ ಆಗಿದೆ. 9 ಮಂದಿ ಸಾವನ್ನಪ್ಪಿದ್ದಾರೆ. ಈಸ್ಟ್ ಕಮಾಂಗ್ ಜಿಲ್ಲೆಯಲ್ಲಿಯೇ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆಯಿಂದ ಮೈ ತುಂಬಿ ಹರಿತಾ ಇವೆ ನದಿಗಳು. ನದಿಗಳ ಅಬ್ಬರದಿಂದಾಗಿ ಗುಡ್ಡಗಳು ಕೂಡ ಕುಸಿತವಾಗ್ತಾ ಇರುವಂತಹ ಪರಿಸ್ಥಿತಿ ಇದೆ. ಗುಡ್ಡ ಕುಸಿತದಿಂದ ಕೆಸರಿನಲ್ಲಿಯೇ ಹಲವಾರು ಮೃತದೇಹಗಳು ಹುದುಗಿ ಹೋಗಿವೆ. ಅವನ್ನ ಹುಡುಕಾಡುವ ಕೆಲಸವೂ ಕೂಡ ಇನ್ನಷ್ಟೇ ಆರಂಭ ಆಗಬೇಕಿದೆ. ಮೃತದೇಹ ಮೇಲೆತ್ತಲು ಸೇನಾಪಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ 2 ದಿನದಿಂದ ಭಾರೀ ಮಳೆ ಆಗ್ತಾ ಇದೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಪ್ರವಾಹದ ಜೊತೆಗೇನೆ ಹಲವು ದೇಹಗಳು ಕೂಡ ಕೊಚ್ಚಿ ಹೋಗಿದ್ವು. ಈಗ ಹುದುಗು ಹೋಗಿರುವಂತಹ ಮೃತದೇಹಗಳನ್ನ ಹುಡುಕಿ ಹೊರಗೆ ತೆಗೆಯುವಂತಹ ಕೆಲಸವನ್ನು ಆರಂಭ ಮಾಡಬೇಕಾಗಿದೆ. ಮಳೆ ನಿಂತ ನಂತರವೇ ಅವೆಲ್ಲವೂ ಕೂಡ ಆ ಕಾರ್ಯಾಚರಣೆಗೆ ಅನುವು ಮಾಡಿಕೊಡೋದು. ಇಲ್ಲದೇ ಇದ್ರೆ ಸಾಧ್ಯನೇ ಇಲ್ಲ. ಹೀಗೆ ಮುಂದುವರೆದ್ರೆ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ ಒಂದೇ ಜಿಲ್ಲೆಯಲ್ಲಿ. ಅರುಣಾಚಲ ಪ್ರದೇಶದಲ್ಲಿ ಒಟ್ಟಾರೆಯಾಗಿ ಪ್ರವಾಹದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ 9 ಸಾವಾಗಿದ್ದು ಒಂದೇ ಜಿಲ್ಲೆಯಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಮಣಿಪುರದಲ್ಲಿ ಏನು ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲಿಯೂ ಕೂಡ ಭಾರೀ ಮಳೆ ಪ್ರವಾಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಇಂಫಾಲ್ ಪೂರ್ವದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಪ್ರವಾಹ ನಿರ್ಮಾಣವಾಗಿದೆ. ಕಕ್ವಾ, ತಂಗ್ಮೆಬಂದ, ಸಂಗೋಬಂದ ಎಲ್ಲೆಡೆ ಇದೇ ರೀತಿಯ ನೆರೆ ಪರಿಸ್ಥಿತಿ ಕಾಣಸಿಗ್ತಾ ಇದೆ. ನೀರು ಯಾವ ರಭಸದಲ್ಲಿ ಕೊಚ್ಕೊಂಡು ಹೋಗ್ತಿದೆ ಅಂದರೆ ಅಲ್ಲಿರುವ ಗಿಡಗಂಟೆಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ದಿಕ್ಕಾಪಾಲಾಗಿ ನೀರು ಹರಿತಾ ಇರುವಂತಹ ದೃಶ್ಯಗಳು ಕಾಣಿಸಿಗ್ತಾ ಇದೆ. ಕೆಸರು ಮಿಶ್ರಿತ ನೀರು ಮನೆಗಳನ್ನು ಕೂಡ ಆಪೋಷಣೆ ಪಡೆದಿವೆ. ಜನ ತಮ್ಮ ಜೀವ ಉಳಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಸದ್ಯ NDRF ಟೀಮ್ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದೆ. ಎಲ್ಲೆಲ್ಲಿ ನಡುಗಡ್ಡೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನರು, ಅವರನ್ನ ಸುರಕ್ಷಿತವಾಗಿ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಲವಾರು ವಾಹನಗಳು ಮುಳುಗಡೆಯಾಗಿವೆ. ಹಲವು ವಾಹನಗಳು ಈ ಪ್ರವಾಹದಿಂದಾಗಿ ಕೊಚ್ಚಿ ಹೋಗಿ ಇನ್ನೆಲ್ಲೋ ದಿಕ್ಕು ತೋಚದಂತಹ ಸ್ಥಳಗಳಲ್ಲಿ ಹೋಗಿ ಬಿದ್ದಿರೋದು ಕೂಡ ಕಾಣಿಸಿಗ್ತಾ ಇವೆ. ಎಲ್ಲೋ ನಿಲ್ಲಿಸಿದ ಗಾಡಿ ಇನ್ನೆಲ್ಲೋ ಹೋಗ್ಬೀಳೋದು. ಜನರ ಪರಿಸ್ಥಿತಿ ಕೂಡ ಹೀಗೆ ಆಗಿದೆ. ಮನೆಗಳನ್ನು ಕಳೆದುಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಇನ್ನು ಸಿಕ್ಕಿಂನಲ್ಲಿ ಮಳೆ ಆಗ್ತಾ ಇದೆ. ಪ್ರವಾಹದಿಂದಾಗಿ ರಸ್ತೆ ಸಂಪರ್ಕವೇ ಕಡಿತವಾಗಿದೆ. ತೀಸ್ತಾ ನದಿಯ ಅಬ್ಬರದ ಹಿನ್ನೆಲೆ ಪ್ರವಾಹ ಸನ್ನಿವೇಶ ಸೃಷ್ಟಿಯಾಗಿದ್ದು ಸಂಕಷ್ಟಕ್ಕೆ 1,500 ಜನ ಸಿಲುಕಿದ್ದಾರೆ. ಅವರೆಲ್ಲರೂ ಕೂಡ ಪ್ರವಾಸಿಗರು. ಕುಸಿತಾ ಇರುವಂತಹ ಸೇತುವೆ, ಬಂಡೆ, ಮಣ್ಣು ಇನ್ನಷ್ಟು ಭೀತಿಯನ್ನ ಹುಟ್ಟು ಹಾಕ್ತಾ ಇದೆ. ಸಿಕ್ಕಿಂನಲ್ಲಾಗಿರುವ ಭಾರೀ ಮಳೆಯ ಎಫೆಕ್ಟ್ ಹೇಗಿದೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಎತ್ತ ನೋಡಿದ್ರೂ ಕೂಡ ನೀರು. ಅಲ್ಲಲ್ಲಿ ಕಲ್ಲಿನ ರಾಶಿ ಒಂದು ಬದಿಗೆ ಬಂದು ನಿಂತಿರೋದನ್ನು ಕೂಡ ಕಾಣ್ತಾ ಇದ್ದೀರಿ. ಪ್ರವಾಸಿಗರು ಈಗ ಯಾಕಾದರೂ ಇಲ್ಲಿಗೆ ಪ್ರವಾಸಕ್ಕೆ ಬಂದ್ವೋ ಈ ಹೊತ್ತಲ್ಲಿ ಅಂತ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. 1,500ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಈಗ ಸುರಕ್ಷಿತವಾಗಿ ಶಿಫ್ಟ್ ಮಾಡುವಂಥದ್ದು ಒಂದು ರೀತಿಯ ಚಾಲೆಂಜ್ ಆಗಿದೆ ಸಿಕ್ಕಿಂನ ಈ ಸನ್ನಿವೇಶದಲ್ಲಿ.